ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಾವು ಬಸವಣ್ಣನವರ ವಚನಗಳನ್ನು ಕುರಿತು ಚರ್ಚೆ ಮಾಡ್ತಾ ಇದ್ವಿ. ಮುಖ್ಯವಾಗಿ ಬಸವಣ್ಣನ ವಚನಗಳು ಏನು ಹೇಳ್ತಾ ಇದ್ವು ಅನ್ನೋದ್ರ ಬಗ್ಗೆ ನಾವು ಮತ್ತೊಂದು ಸಾರಿ ಎರಡು ವಚನಗಳ ಬಗ್ಗೆ ಕುರಿತು ಮತ್ತೊಮ್ಮೆ ಮನನ ಮಾಡೋಣ. ನೋಡಿ, ಮೊದಲ ವಚನ ಏನು ಹೇಳ್ತಾ ಇತ್ತು ಅನ್ನೋದ್ರ ಬಗ್ಗೆ ನಾವು ಒಂದಿಷ್ಟು ಚರ್ಚೆ ಮಾಡ್ತಾ ಇದ್ವಿ. ಅಲ್ಲಿ ಮನುಷ್ಯರ ನಡುವೆ ಅಂತಃಕರಣಗಳು ಸ್ಪಂದಿಸಬೇಕಾದ ವಿಚಾರವನ್ನು ಬಸವಣ್ಣ ಹೇಗೆ ನಿರೂಪಿಸ್ತಾರೆ ಅನ್ನುವಂಥದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಅಂದರೆ ಮನಸ್ಸುಗಳು ಪರಸ್ಪರ ಇಷ್ಟಪಟ್ಟು ಒಂದಾದಲ್ಲಿ ದೇಹ ಕರಗಬೇಕು. ಅಂದರೆ ಸೋಂಕುವುದರಿಂದ ಅಥವಾ ಸ್ಪರ್ಶಿಸುವುದರಿಂದ ರೋಮಾಂಚನ ಹೊರಹೊಮ್ಮಬೇಕು. ಕಂಡಾಗ ಸಂತೋಷದ ಕಣ್ಣೀರು ಸುರಿಯಬೇಕು. ಮಾತಿನಲ್ಲಿ ಗದ್ಗದ ಧ್ವನಿಗಳು ಹೊರಹೊಮ್ಮಬೇಕು. ಹೀಗೆ ಕೂಡಲ ಸಂಗಮ ದೇವರ ಭಕ್ತನಾದವನ ಗುರುತು ಇದು ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾರೆ. ಹಾಗಾಗಿ ನನ್ನಲ್ಲಿ ಕೂಡ ಈ ಚಿಹ್ನೆಗಳು ಅಂದರೆ ಸಂಕೇತ ಅಂತ ಹೇಳ್ತಾನೆ ವಚನದ ಕೊನೆಯಲ್ಲಿ. ಅದನ್ನು ಇಲ್ಲಿ ಆ ಚಿಹ್ನೆಗಳು ನನ್ನಲ್ಲಿಯೂ ಕೂಡ ಇಲ್ಲದಿದ್ದರೆ ನಾನು ಕೂಡ ಡಾಂಬಿಕ ಭಕ್ತ ಅನ್ನುವಂಥದ್ದು. ನಾವಿಲ್ಲಿ ಸ್ವಲ್ಪ ಇದನ್ನು ವಿಮರ್ಶಾತ್ಮಕವಾಗಿ ನಾವು ಅದನ್ನು ವಿಚಾರ ಮಾಡೋದಾದರೆ, ಬಸವಣ್ಣ ಹೇಳ್ತಾ ಇರುವಂಥದ್ದು ಮನಸ್ಸುಗಳನ್ನು ಒಂದಾದಲ್ಲಿ ಕರಗಬೇಕು ಅಂತ. ಅಂದರೆ ಮತ್ತೊಬ್ಬ ಮನುಷ್ಯನನ್ನು ಯಾವುದರಲ್ಲೂ ಕೂಡ ತಿರಸ್ಕಾರ ಮಾಡದೆ ಮನಸ್ಪೂರ್ವಕವಾಗಿ ಆತನನ್ನು ನಾವು ಇಷ್ಟಪಡಬೇಕು. ಮತ್ತು ನಾವು ಮುಟ್ಟುವುದರಿಂದ ಮೈಲಿಗೆ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಒಂದು ಆಲೋಚನೆಯನ್ನು ಮಾಡಿದರೆ ಅಲ್ಲಿ ಬಸವಣ್ಣ ಅದನ್ನು ತಿರಸ್ಕಾರ ಮಾಡ್ತಾನೆ. ಹಾಗಾಗಿ ಆತನ ನೋಡಿ, ಸೋಂಕಿನಲ್ಲಿ ಪುಳಕಂಗಳು ಹೊರಹೊಮ್ಮದಿದ್ದಡೆ. ಸೋಂಕುವಾಗ ಅಂದರೆ ಸ್ಪರ್ಶುವುದರಿಂದ ನಮಗೆ ಮೈ ರೋಮಾಂಚನ ಆಗಬೇಕು. ಅದು ನಿಜವಾಗ್ಲೂ ಕೂಡ ಶಿವಶರಣನ ಒಂದು ಮನೋಧರ್ಮ ಅನ್ನುವಂಥದ್ದು. 12ನೇ ಶತಮಾನದ ವಚನ ಚಳುವಳಿಯ ಸಂದರ್ಭದಲ್ಲಿ ಮತ್ತು ಅದಕ್ಕಿಂತ ಹಿಂದಿನಿಂದಲೂ ಕೂಡ ಒಂದು ಅಸ್ಪೃಶ್ಯ ಸಮಾಜ ಅಂತ ನಾವೇನು ಕರಿತೀವಿ, ಅಸ್ಪೃಶ್ಯ ಸಮಾಜವನ್ನು ಸ್ಪರ್ಶಿಸಿದರೆ ನಮಗೆ ಏನು ಮೈಲಿಗೆ ಆಗುತ್ತೆ, ಅಪವಿತ್ರ ಆಗುತ್ತೆ ಅಂತೇಳಿ ಅಂದುಕೊಳ್ಳುವಂತಹ ಒಂದು ವ್ಯವಸ್ಥೆ ಇತ್ತು. ಆ ವ್ಯವಸ್ಥೆಯ ವಿರುದ್ಧವಾಗಿ ವಚನ ಚಳವಳಿ ಒಂದು ಕ್ರಾಂತಿಯನ್ನು ಉಂಟು ಮಾಡುವಂತಹ ಕೆಲಸವನ್ನು ಮಾಡಿದರು. ಹಾಗಾಗಿ ಒಂದು ಅರ್ಥದಲ್ಲಿ ಅವರು ನಾವು ಮುಟ್ಟುವುದರಿಂದ ಯಾವುದೇ ಆ ಥರದ ಮೈಲಿಗೆ ಆಗಲಿ, ಆ ಥರದ ಮತ್ತೊಂದು ಅಪಚಾರ ಆಗಲಿ, ಅಪವಿತ್ರ ಆಗಲಿ ಉಂಟಾಗುವುದಿಲ್ಲ. ನಾವು ಮುಟ್ಟುವುದರಿಂದ, ಸ್ಪರ್ಶಿಸುವುದರಿಂದ ಮನಸ್ಸುಗಳು ಒಂದಾಗುವುದರಿಂದ ಏನಾಗಬೇಕು ಅಂತಂದರೆ ನಾವು ದೇಹ ಇದೆಯಲ್ಲ ಅದು ಪ್ರೀತಿಗಾಗಿ ಕರಗಬೇಕು. ಅದು ಸ್ಪರ್ಶಿಸಿದಾಗ ಮನಸ್ಸುಗಳು ಒಂದಾದಾಗ ಅದು ಕರಗಬೇಕು ಅನ್ನುವಂಥದ್ದನ್ನು ಇಲ್ಲಿ ಬಸವಣ್ಣನವರು ಹೇಳ್ತಾ ಇದ್ದಾರೆ ಅಂತ ಅನಿಸುತ್ತೆ. ಹಾಗಾಗಿ ನೋಡಿ, ಮಾತಿನಲ್ಲಿ ನಾವು ಕಂಡಾಗ ಅಂದರೆ ನಾವು ನೋಡಿದಾಗ ಅಶ್ರುಜಲಗಳು ಸುರಿಯದಿದ್ದಡೆ ಕಣ್ಣೀರು ಸುರಿಬೇಕು ಅಂತ. ಅದು ಯಾವ ಕಣ್ಣೀರು ಅಂತ ಅಂದರೆ ಅಶ್ರುಜಲ ಅಂದರೆ ಸಂತೋಷದ ಕಣ್ಣೀರು. ಆ ಸಂತೋಷದ ಕಣ್ಣೀರು ನೋಡುವುದರಿಂದ, ನಾವು ಮತ್ತೊಬ್ಬನನ್ನು ನೋಡುವುದರಿಂದ ಅಥವಾ ಆತನ ನೆರಳು ಬೀಳೋದ್ರಿಂದ ಮೈಲಿಗೆ ಆಗುತ್ತೆ, ಅಪವಿತ್ರ ಆಗುತ್ತೆ ಅಂತ ಭಾವಿಸಿಕೊಂಡಿದ್ದರೆ ಅದು ತಪ್ಪು. ನಾವು ಮತ್ತೊಂದನ್ನಾಗಲಿ ನೋಡುವಾಗ ನಾವು ಸಂತೋಷದಿಂದ ನೋಡಬೇಕು. ಅದನ್ನು ಅಪವಿತ್ರ ಅಂತ ಆಗಲಿ ಅಥವಾ ಮೈಲಿಗೆ ಅಂತ ಆಗಲಿ ಅಂದುಕೊಳ್ಳೋದ್ರಿಂದ ಪ್ರಯೋಜನ ಇಲ್ಲ. ಹಾಗಾಗಿ ನಾವು ನೋಡಿದಾಗ ಸಂತೋಷದ ಕಣ್ಣೀರನ್ನು ಸುರಿಸಬೇಕು. ಅದು ಇನ್ನೊಂದು ಅರ್ಥದಲ್ಲಿ ಶಿವಭಕ್ತನ ಅಥವಾ ಶಿವಶರಣರ ಮನೋಧರ್ಮ ಅನ್ನುವಂಥದ್ದು. ನುಡಿವಲ್ಲಿ ಗದ್ಗದಂಗಳು ಪೂರ್ಣಬದ್ದಿದ್ದರೆ ನುಡಿವಲ್ಲಿ ನಾವು ಮಾತನಾಡುವಾಗ ಗದ್ಗದಂಗಳು ಹೊರಹೊಮ್ಮಬೇಕು ಅನ್ನುವಂಥದ್ದನ್ನು. ಕೂಡಲ ಸಂಗಮ ದೇವರ ಭಕ್ತಿಗೆ ಇದು ಚಿಹ್ನೆ. ಇದು ಕೂಡಲ ಸಂಗಮ ದೇವರ ಭಕ್ತಿ. ಈ ಭಕ್ತಿಗೆ ಸಂಕೇತ, ಅದು ಚಿಹ್ನೆ. ಅದು ಎನ್ನಲ್ಲಿ ಇವಿಲ್ಲಾಗಿ ಅಂದರೆ ನನ್ನಲ್ಲಿ ಇವುಗಳು ಇಲ್ಲದಿದ್ದರೆ ಆನುಡಂಬಕ ಕಣೆ ನಾನು ಕೂಡ ಡಾಂಬಿಕ ಭಕ್ತ. ಅಂದರೆ ನಿಜವಾದ ಭಕ್ತ ಹೇಗಿರಬೇಕು ಅಂತಂದರೆ ಮನಸ್ಸುಗಳು ಒಂದು ಮಾಡಿಕೊಳ್ಳುವ ಹಾಗಿರಬೇಕು. ಮುಟ್ಟುವುದರಿಂದ ರೋಮಾಂಚನ ಹೊರಹೊಮ್ಮಬೇಕು. ಕಂಡಾಗ ಸಂತೋಷದ ಕಣ್ಣೀರು ಸುರಿಯಬೇಕು.
ನುಡಿಯುವಾಗ ಗದ್ಗದಗಳು ಹೊರಹೊಮ್ಮಬೇಕು. ಇದು ಕೂಡಲ ಸಂಗಮ ದೇವರ ಭಕ್ತಿಗೆ, ಅಂದರೆ ಶಿವಶರಣರ ಭಕ್ತಿಗೆ ಇದು ಸಂಕೇತ. ಇದು ಈ ಸಂಕೇತಗಳು ಅಥವಾ ಈ ಅಂಶಗಳು ನನ್ನಲ್ಲಿ ಇಲ್ಲ ಅಂತಂದರೆ ನಾನೂ ಕೂಡ ಒಬ್ಬ ಡಾಂಬಿಕ ಭಕ್ತ ಅಂತೇಳಿ ಬಸವಣ್ಣ ಏನು ಮಾಡ್ತಾನೆ ಅಂತಂದರೆ ತನ್ನ ಸ್ವವಿಮರ್ಶೆಯನ್ನು ಮಾಡಿಕೊಳ್ಳುವ ಮತ್ತು ಸಮಾಜವನ್ನು ತಿದ್ದುವಂತಹ ಕೆಲಸವನ್ನು ಮಾಡ್ತಾ ಹೋಗ್ತಾನೆ. ಇಲ್ಲಿ ವಚನಕಾರರು ಅಂತರಂಗದ ಪರಿಶುದ್ಧತೆಯನ್ನು ವಚನಕಾರರು ಮತ್ತೆ ಮತ್ತೆ ಬಲವಾಗಿ ಪ್ರತಿಪಾದಿಸುವಂತಹ ಕೆಲಸವನ್ನು ಇಲ್ಲಿ ಮಾಡ್ತಾ ಹೋದರು ಅನ್ನುವಂಥದ್ದನ್ನು ನಾವಿಲ್ಲಿ ಚರ್ಚೆ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು. ನೋಡಿ, 2ನೇ ವಚನ ಏನು ಹೇಳ್ತಾ ಇತ್ತು ಅಂತೇಳಿ ನಾವು ನಿನ್ನೆ ಚರ್ಚೆ ಮಾಡಿದ್ವಿ. ಇನ್ನೊಂದು ಸರಿ ನಾವು ಅದನ್ನು ಮನನ ಮಾಡೋಣ. ನೋಡಿ, ಅರ್ಥರೇಖೆ ಇದ್ದಲ್ಲಿ ಫಲವೇನು, ಆಯುಷ್ಯ ರೇಖೆ ಇಲ್ಲದ ನಕ್ಕರ. ಹಂದೆಯ ಕೈಯಲ್ಲಿ ಚಂದ್ರಾಯುಧವಿದ್ದು ಫಲವೇನು, ಅಂಧಕನ ಕೈಯಲ್ಲಿ ದರ್ಪಣವಿದ್ದು ಫಲವೇನು. ಮರ್ಕಟನ ಕೈಯಲ್ಲಿ ಮಾಣಿಕ್ಯವಿದ್ದು ಫಲವೇನು. ನಮ್ಮ ಕೂಡಲ ಸಂಗನ ಶರಣರ ನರಿಯದವರ ಕೈಯಲ್ಲಿ ಲಿಂಗವಿದ್ದು ಫಲವೇನು. ಶಿವ ಪಥವನ್ನು ಅರಿಯದ ನಕ್ಕರ. ನೋಡಿ, ಅಂದರೆ ಇಲ್ಲಿ ಯಾವ ವಸ್ತು ಯಾರ ಕೈಯಲ್ಲಿ ಇದ್ದರೆ ಅದಕ್ಕೆ ಅದು ಪ್ರಯೋಜನವಿಲ್ಲ ಅಂತ ಹೇಳ್ತಾ ಹೋಗ್ತಾನೆ. ಯಾವುದು ಯಾರ ಕೈಯಲ್ಲಿದ್ದರೆ ಪ್ರಯೋಜನವಿಲ್ಲ, ಅಥವಾ ಶಿವ ಪಥವನ್ನು ಅರಿಯದೇ ಇರತಕ್ಕಂತಹ ಭಕ್ತಿ ಇದೆಯಲ್ಲ, ಅದು ನಿರರ್ಥಕವಾಗಿರ್ತಕ್ಕಂಥದ್ದು, ಅಂದರೆ ವ್ಯರ್ಥ, ಅದು ಅಪ್ರಯೋಜನವಾಗಿರ್ತಕ್ಕಂಥದ್ದು ಅನ್ನುವಂಥದ್ದನ್ನು ಬಸವಣ್ಣ ಹೇಳ್ತಾ ಕೆಲವು ಉದಾಹರಣೆಗಳ ಮೂಲಕ ಅದನ್ನು ವಿವರಿಸುವಂತಹ ಕೆಲಸವನ್ನು ಇಲ್ಲಿ 2ನೇ ವಚನದಲ್ಲಿ ಬಸವಣ್ಣ ಮಾಡ್ತಾ ಹೋಗ್ತಾನೆ ಅನ್ನುವಂಥದ್ದು. ಹಾಗಿದ್ರೆ ಏನು ಅರ್ಥರೇಖೆಗಿದ್ದಲ್ಲಿ ಫಲವೇನು, ಆಯುಷ್ಯ ರೇಖೆ ಇಲ್ಲದ ನಕ್ಕರ ಅಂತ. ಅಂದರೆ ಅಂಗೈಯಲ್ಲಿ ಆಯುಷ್ಯನ್ನು ಸೂಚಿಸುವ ರೇಖೆ ಇಲ್ಲದೆ ಹೋದರೆ ಹಣದ ರೇಖೆ ಇದ್ದು ಅದರಿಂದ ಪ್ರಯೋಜನವಾದರೂ ಏನು ಅಂತ. ಅಂದರೆ ಮನುಷ್ಯನೊಬ್ಬನ ಕೈಯಲ್ಲಿ ಕೇವಲ ಅರ್ಥರೇಖೆ ಇದ್ದು ಯಾವ ಪ್ರಯೋಜನವೂ ಇಲ್ಲ. ಅದನ್ನು ಅನುಭವಿಸಲಿಕ್ಕೆ ಆಯುಷ್ಯ ರೇಖೆ ಇರಬೇಕು, ಅದು ಇಲ್ಲದಿದ್ದರೆ ವ್ಯರ್ಥ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾನೆ. ಹಂದೆಯ ಕೈಯಲ್ಲಿ ಚಂದ್ರಾಯುಧವಿದ್ದಲ್ಲಿ ಫಲವೇನು. ನೋಡಿ, ಯಾವುದೇ ಸಂಪತ್ತಿದ್ದರೂ ಕೂಡ ಅದನ್ನು ಅನುಭವಿಸುವಂತಹ ಆಯಸ್ಸು, ಆರೋಗ್ಯಗಳು ತುಂಬ ಮುಖ್ಯ. ಹಾಗೆಯೇ ಏಡಿಯ ಕೈಯಲ್ಲಿ ಚಂದ್ರಾಯುಧವೇ ಇದ್ದರೂ ಕೂಡ ಯಾವ ಪ್ರಯೋಜನ, ಏನು ಉಪಯೋಗ, ಅದನ್ನು ಬಳಸಲಾಗದ ಅವನಿಗೆ ಅದು ವ್ಯರ್ಥ ಆಗುತ್ತೆ. ಯಾಕೆ ಅಂತಂದರೆ ಅವನು ಹೇಡಿ ಅಂತ ಅಂದಾಗ, ಅಥವಾ ಪುಕ್ಕಲತನ ಅಂತ ಅಂದಾಗ ಅವನಿಗೆ ಅದನ್ನು ಬಳಸುವಂತಹ ಶಕ್ತಿ, ಸಾಮರ್ಥ್ಯ ಇಲ್ಲದೇ ಇದ್ದರೆ ಅದು ಚಂದ್ರಾಯುಧ ಅವನ ಕೈಯಲ್ಲಿ ಕೊಟ್ಟರೂ ಕೂಡ ಉಪಯೋಗ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾನೆ. ನೋಡಿ, ಅಂಧಕನ ಕೈಯಲ್ಲಿ ದರ್ಪಣವಿದ್ದು ಫಲವೇನು. ಕುರುಡನ ಕೈಯಲ್ಲಿ ಕನ್ನಡಿ ಇದ್ದು ಕೂಡ ಯಾವ ಪ್ರಯೋಜನವೂ ಇಲ್ಲ. ಕಾಣುವ ಕಣ್ಣೇ ಇಲ್ಲದಿದ್ದರೆ ಅವನಿಗೆ ಅದರಿಂದ ಯಾವ ಉಪಯೋಗವೂ ಇಲ್ಲ. ಯಾಕೆಂದರೆ ಈ ಜಗತ್ತನ್ನು ನೋಡುವ ಮತ್ತು ಅನುಭವಿಸುವಂತಹ ಕಣ್ಣುಗಳು ತುಂಬ ಮುಖ್ಯವಾಗಿದ್ದಾವೆ. ಹಾಗಾಗಿ ಬಸವಣ್ಣ ಅದನ್ನು ಹೇಳ್ತಾ ಇದ್ದಾನೆ, ನೋಡುವ ಕಣ್ಣುಗಳಿದ್ದಾವಲ್ಲ, ಆ ಕಣ್ಣುಗಳು ತುಂಬ ಮುಖ್ಯ. ಹಾಗಾಗಿ ದರ್ಪಣವನ್ನು ಅವನ ಕೈಯಲ್ಲಿ ಕೊಟ್ಟರೆ ಅವನು ಕುರುಡಾಗಿರೋದ್ರಿಂದ ಅಲ್ಲಿ ಯಾವ ಪ್ರಯೋಜನವೂ ಅವನಿಗೆ ಆಗೋದಿಲ್ಲ ಅನ್ನುವಂಥ. ಹಾಗಾಗಿ ಅದು ವ್ಯರ್ಥ ಆಗಿಬಿಡುತ್ತೆ. ಹಾಗೆಯೇ ನಿಜ ಶಿವಪಥವನ್ನು ಅರಿಯದೇ ಇರತಕ್ಕಂಥವರ ಪರಿಸ್ಥಿತಿ ಹೇಗೆ ಅಂತಂದರೆ, ಅದು ಅಂಧಕನ ಕೈಯಲ್ಲಿ ಕನ್ನಡಿಯನ್ನು ಕೊಟ್ಟ ಹಾಗೆ, ದರ್ಪಣವನ್ನು ಕೊಟ್ಟ ಹಾಗೆ, ಅಥವಾ ಅಂಧೆಯ ಕೈಯಲ್ಲಿ ಚಂದ್ರಾಯುಧವನ್ನು ಕೊಟ್ಟ ಹಾಗೆ ಅಂತೇಳಿ ಉದಾಹರಣೆಗಳನ್ನು ಕೊಡ್ತಾ ಮಾತನಾಡ್ತಾ ಹೋಗ್ತಾರೆ. ಮರ್ಕಟನ ಕೈಯಲ್ಲಿ ಮಾಣಿಕ್ಯ ಬಿದ್ದು ಫಲವೇನು. ನೋಡಿ, ಮಂಗನ ಕೈಯಲ್ಲಿ ಮಾಣಿಕ್ಯ ಬಿದ್ದರೆ ಏನು ಉಪಯೋಗ? ಮಾಣಿಕ್ಯದ ಬೆಲೆಯನ್ನು ಅದು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಂತೆಯೇ ಕೂಡಲ ಸಂಗಮನನ್ನು ಹಾಗೂ ಶಿವಶರಣರ ಅನುಭವವನ್ನು ಅರಿಯದವರ ಕೈಯಲ್ಲಿ ಲಿಂಗವಿದ್ದು ಫಲವೇನು ಅಂತ ಹೇಳ್ತಾವೆ. ಲಿಂಗವಿದ್ದು ಫಲವೇನು. ನೋಡಿ, ಮರ್ಕಟನ ಕೈಯಲ್ಲಿ ಮಾಣಿಕ್ಯವಿದ್ದು ಫಲ ಇಲ್ಲ. ಯಾಕೆಂದರೆ ಅದರ ಬೆಲೆ ಮತ್ತು ಗೌರವ, ಅದರ ಸ್ಥಾನಮಾನಗಳು ಮರ್ಕಟನಿಗೆ ಗೊತ್ತಿಲ್ಲ, ಅಂದರೆ ಮಂಗನಿಗೆ ಗೊತ್ತಿಲ್ಲದೇ ಇದ್ದಾಗ ಅದನ್ನು ಉಪಯೋಗಿಸ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಹಾಗಾಗಿ ಅದರ ಪ್ರಯೋಜನವಾದರೂ ಕೂಡ ಏನು ಅನ್ನುವಂಥದ್ದನ್ನು ನಮ್ಮ ಕೂಡಲ ಸಂಘನ ಶರಣರ ನರಿಯದವರ ಕೈಯಲ್ಲಿ, ನೋಡಿ, ಅರಿಯದವರ ಕೈಯಲ್ಲಿ ಲಿಂಗವಿದ್ದು ಫಲವೇನು. ನಮ್ಮ ಶಿವಪಥವನ್ನು ಅರಿಯದೇ ಇರತಕ್ಕಂತಹ ಅಥವಾ ನಿಜವಾದಂತಹ ಕೂಡಲ ಸಂಘನ
ಸಂಗನನ್ನು ಅರಿಯದೇ ಇರತಕ್ಕಂತಹ ಶರಣರ ಕೈಯಲ್ಲಿ ಲಿಂಗ ಇದ್ದು ಏನು ಪ್ರಯೋಜನವಿಲ್ಲವೋ ಹಾಗೆ ಕೂಡ ಇವೆಲ್ಲವೂ ಅನ್ನುವಂಥದ್ದನ್ನು ಹೇಳ್ತಾ ಹೋಗ್ತಾನೆ. ಎಕ್ಸಾಂಪಲ್ ಕೊಡ್ತಾ ಹೋಗ್ತಾನೆ. ಏನು ಅಂತಂದರೆ ನಿಜವಾದಂತಹ ಶಿವಶರಣ ಯಾರು ಅಂತಂದರೆ ಶಿವಪಥವನ್ನು ಅರಿತಿರ್ತಕ್ಕಂಥವನು. ಆ ಶಿವಪಥವನ್ನು ಅರಿಯದೇ ಇರ್ತಕ್ಕಂಥವನು ಹೇಗೆ ಅನ್ನುವಂಥದ್ದನ್ನು ಈ ವಚನಗಳು ಹೇಳ್ತಾ ಹೋಗುತ್ತೆ. ಅದಕ್ಕೆ ಇನ್ನೊಂದು ಸರಿ ಹೇಳ್ತೀನಿ ನೋಡಿ. ಅಂಧೆಯ ಕೈಯಲ್ಲಿ ಚಂದ್ರಾಯುಧವಿದ್ದು, ಅಂದರೆ ಅಂಧೆಯ ಕೈಯಲ್ಲಿ, ಏಡಿಯ ಕೈಯಲ್ಲಿ ಚಂದ್ರಾಯುಧವನ್ನು ಕೊಟ್ಟು ಯಾವ ಪ್ರಯೋಜನವೂ ಇಲ್ಲವೋ ಹಾಗೆ ಶಿವಪಥವನ್ನು ಅರಿಯದೇ ಇರ್ತಕ್ಕಂತಹ ಶರಣರ ಕೈಯಲ್ಲಿ ಲಿಂಗವನ್ನು ಕೊಟ್ಟು ಯಾವ ಪ್ರಯೋಜನವೂ ಇಲ್ಲ. ಅಂಧಕನ ಕೈಯಲ್ಲಿ ದರ್ಪಣವಿದ್ದು ಫಲವೇನು? ಅಂಧಕನ ಕೈಯಲ್ಲಿ ಕನ್ನಡಿಯನ್ನು ಕೊಟ್ಟರೆ, ದರ್ಪಣ ಅಂದರೆ ಕನ್ನಡಿಯನ್ನು ಕೊಟ್ಟರೆ ಯಾವ ಪ್ರಯೋಜನವೂ ಇಲ್ಲವೋ ಹಾಗೆ ಶಿವಶರಣ ಶಿವಪಥವನ್ನು ಅರಿಯದ ಹೊರತು ಯಾವ ಪ್ರಯೋಜನವೂ ಇಲ್ಲ. ಲಿಂಗವನ್ನು ಧರಿಸಿ ಪ್ರಯೋಜನವಿಲ್ಲ ಅನ್ನುವಂಥದ್ದನ್ನು ಹೇಳ್ತಾನೆ. ಮರ್ಕಟನ ಕೈಯಲ್ಲಿ ಮಾಣಿಕ್ಯವಿದ್ದು ಫಲವೇನು? ಮರ್ಕಟನ ಕೈಯಲ್ಲಿ ಮಾಣಿಕ್ಯವಿದ್ದು ಫಲವೇನು? ಮಂಗನ ಕೈಯಲ್ಲಿ ಮಾಣಿಕ್ಯ ಕೊಟ್ಟರೆ ಏನು ಪ್ರಯೋಜನವಿಲ್ಲವೋ, ಯಾವ ಉಪಯೋಗವೂ ಇಲ್ಲವೋ ಹಾಗೆಯೇ ಶಿವಪಥವನ್ನು ಅರಿಯದೇ ಇರತಕ್ಕಂತಹ ಯಾವ ಶರಣನ ಕೈಯಲ್ಲಿ ಲಿಂಗವನ್ನು ಕೊಟ್ಟರೂ ಕೂಡ ಅಷ್ಟೇ ನಿಷ್ಪ್ರಯೋಜಕವಾಗುತ್ತೆ ಅನ್ನುವಂಥದ್ದನ್ನು ಕೊನೆಗೆ ಆ ಸಾಲು ಹೇಳುತ್ತೆ ನೋಡಿ. ಕೊನೆಗೆ ಹೇಳ್ತಾನೆ ಇಡೀ ವಚನದ ಸಾರಾಂಶವನ್ನು ನಮ್ಮ ಕೂಡಲ ಸಂಗಮ ಶರಣರ ನರಿಯದವರ ಕೈಯಲ್ಲಿ ಲಿಂಗವಿದ್ದು ಫಲವೇನು? ಶಿವಪಥವನ್ನು ಅರಿಯದ ನಕ್ಕರ ಅಂತ. ಶಿವಪಥವನ್ನು ಅರಿಯದೆ ಇರ್ತಕ್ಕಂತಹ ಭಕ್ತನ ಕೈಯಲ್ಲಿ ನಾವು ಲಿಂಗವನ್ನು ಕೊಟ್ಟು ಪ್ರಯೋಜನ ಇಲ್ಲ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾ ಹೋಗ್ತಾನೆ. ಕೊನೆಯ ವಚನ ನೋಡಿ. ಬಸವಣ್ಣನ ಕೊನೆಯ ವಚನ ಏನು ಹೇಳ್ತಾ ಇದೆ ಅಂದರೆ, ಇಲ್ಲಿ ರಕ್ಷಿಸಬೇಕಾದವರೇ ಭಕ್ಷಕರಾದರೆ ಉಂಟಾಗುವಂತಹ ಘಟನೆ ಹೇಗಿರುತ್ತೆ ಅನ್ನುವಂಥದ್ದನ್ನು ಬಸವಣ್ಣ ಹೇಳ್ತಾ ಹೋಗ್ತಾನೆ. ಇನ್ನೊಂದು, ಈಗ ಕೊನೆಯ ಪದ್ಯದಲ್ಲಿ, ಈಗ ಕಳೆದ ಪದ್ಯದಲ್ಲಿ ನಾನು ಹೇಳಿದ್ನಲ್ಲ, ಅರ್ಥರೇಖೆ ಇದ್ದಲ್ಲಿ ಫಲವೇನು ಅನ್ನುವಂಥ ಒಂದು ವಚನ ಇದೆಯಲ್ಲ, ಅದರಲ್ಲಿ ಕೆಲವು ನಿಮಗೆ ಬಿಡಿಸಿ ಬರೆಯಿರಿ ಪದಗಳನ್ನು ನಿಮಗೆ ಕೇಳ್ಬೋದು. ಬಿಡಿಸಿ ಬರೆಯಿರಿ. ಅದರಲ್ಲಿ ಅರ್ಥರೇಖೆ ಇದ್ದಲ್ಲಿ ಅನ್ನುವಂಥದ್ದನ್ನು, ಅರ್ಥರೇಖೆ ಪ್ಲಸ್ ಇದ್ದು, ಚಂದ್ರಾಯುಧ ಅನ್ನುವಂಥ ಪದ ಇದೆ. ಚಂದ್ರಾಯುಧ ಪ್ಲಸ್ ಇದ್ದು, ದರ್ಪಣವಿದ್ದು ಅನ್ನುವ ಪದ ಇದೆ. ದರ್ಪಣ ಪ್ಲಸ್ ಇದ್ದು, ಮಾಣಿಕ್ಯವಿದ್ದು ಅನ್ನೋ ಒಂದು ಬರ್ತದೆ. ಬಿಡಿಸಿ ಬರೆಯಿರಿ. ಮಾಣಿಕ್ಯ ಪ್ಲಸ್ ಇದ್ದು, ಲಿಂಗವಿದ್ದು ಅನ್ನುವಂಥ ಪದ ಇದೆ. ಲಿಂಗವಿದ್ದು ಕೊನೆಯಲ್ಲಿ, ಲಿಂಗ ಪ್ಲಸ್ ಇದ್ದು ಅನ್ನುವಂಥದ್ದು. ಅಥವಾ ಇದರಲ್ಲಿ ನಿಮಗೆ ನಾನಾ ಅರ್ಥಕ್ಕೆ ನಿಮಗೆ ಕೇಳ್ಬೋದು. ನಾನಾ ಅರ್ಥಕ್ಕೆ ಅರ್ಥ ಅನ್ನುವಂಥದ್ದು, ಅರ್ಥ ಅನ್ನುವಂಥದ್ದು ನೋಡಿ. ಇದರಲ್ಲಿ ಅರ್ಥ ಅನ್ನುವಂಥ ಪದ ಇದೆಯಲ್ಲ, ಈ ಪದ ಅರ್ಥ ಅನ್ನುವಂಥದ್ದಕ್ಕೆ ನಾನಾ ಅರ್ಥಕ್ಕೆ ನಿಮಗೆ ಕೇಳಬಹುದು. ಅರ್ಥ ಅಂತಂದರೆ ಹಣ, ಶಬ್ದದ ಭಾವ ಅನ್ನುವ ಅರ್ಥವನ್ನು ಇಲ್ಲಿ ಕೊಡುತ್ತೆ. ಆಮೇಲೆ ಇನ್ನೊಂದು ಅರ್ಥ ಇದೆ. ಏನು ಅಂತಂದರೆ ಇಲ್ಲಿ ಕೊನೆಯಲ್ಲಿ ನೋಡಿ, ನಾನು ಡಂಬಕ ಕಾಣಿರೆ ಅನ್ನುವಂಥ ಪದ ಇದೆ ಇಲ್ಲಿ. ಕೊನೆ ಪದ ನೋಡಿ, ಡಂಬಕ ಅನ್ನುವಂಥದ್ದಿದೆ. ಡಂಬಕ ಅಂತಂದರೆ ಅರ್ಥ ದೃಢಭಕ್ತಿ ಇಲ್ಲದವನು ಅನ್ನುವಂಥ ಅರ್ಥವನ್ನು ಕೊಡುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಕೊನೆ ಪದ್ಯ, 3ನೇ ಪದ್ಯ ಏನು ಹೇಳುತ್ತೆ ಅನ್ನುವಂಥದ್ದನ್ನು ನೋಡೋಣ. ಒಲೆ ಹತ್ತಿ ಹುರಿದರೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಹುರಿದರೆ ನಿಲ್ಲಬಹುದು. ಒಲೆ ಹತ್ತಿ ಹುರಿದರೆ ನಿಲ್ಲಬಹುದಲ್ಲದೆ ದರೆಗೆತ್ತಿ ಹುರಿದಡೆ ನಿಲ್ಲಲೂಬಾರದು. ಏರಿ ನೀರುಂಬಡೆ ಬೇಲಿ ಕೈಯ ಮೇವಡೆ ನಾರಿ ತನ್ನ ಮನೆಯಲ್ಲಿ ಕಳುವಡೆ ತಾಯ ಮೊಲೆವಾಲು ನಂಜಾಗಿ ಕೊಲುವೆಡೆ ಇನ್ನಾರಿಗೆ ದೂರುವೆ ಕೂಡಲ ಸಂಗಮ ದೇವ. ಎಷ್ಟು ಅದ್ಭುತವಾಗಿ ಹೇಳ್ತಾನೆ ಅಂದರೆ, ಇಲ್ಲಿ ರಕ್ಷಣೆಯನ್ನು ಮಾಡಬೇಕಾದಂಥವರು ಭಕ್ಷಕರಾದಾಗ ಒದಗುವ ತೊಂದರೆ ಏನು?
ಅನ್ನುವಂಥದ್ದನ್ನು ಕೇಳ್ತಾರೆ. ಇದು ತುಂಬ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ನಿಮಗೆ ಕೂಡ. ಅಂದರೆ ಕ್ವಶನ್ ಏನು ಕೇಳ್ತಾರೆ ಅಂತಂದರೆ, ರಕ್ಷಿಸಬೇಕಾದವರೇ ಭಕ್ಷಕರಾದರೆ ಒದಗುವ ವಿಘಟನೆಯನ್ನು ಬಸವಣ್ಣನವರು ಹೇಗೆ ಚಿತ್ರಿಸಿದ್ದಾರೆ ಅನ್ನುವ ಪ್ರಶ್ನೆಯನ್ನು ನಿಮಗೆ ಕೇಳ್ತಾರೆ. ಅದನ್ನು ಈ ವಚನವನ್ನು 3ನೇ ವಚನವನ್ನು ಇಟ್ಕೊಂಡು ನೀವು ಅರ್ಥ ಮಾಡ್ಕೊಂಡು ಬರೀಬೇಕಾಗುತ್ತೆ. ನೋಡಿ, ಒಲೆ ಹತ್ತಿ ಹುರಿದಡೆ, ಒಲೆ ಹತ್ತಿ ಹುರಿದಡೆ ಅಂದರೆ ಒಲೆಯು ಹತ್ತಿ ಹುರಿದರೆ, ಒಲೆ ಹತ್ತಿ ಹುರಿದರೆ. ಒಲೆ ಅಂತಂದರೆ ನಮಗೆ ಗೊತ್ತು, ನಾವು ಮನೆಯಲ್ಲೆಲ್ಲ ಬಳಸ್ತಾ ಇರ್ತೀವಿ ಒಲೆಯನ್ನು. ಆ ಒಲೆ ಹತ್ತಿ ಹುರಿದರೆ ನಿಲ್ಲಬಹುದಲ್ಲದೆ ನಿಲ್ಲಬಹುದು ನಾವು, ಅಲ್ಲದೆ ಅಂದರೆ ನಿಲ್ಲಬಹುದು. ಅಲ್ಲಿ ನಾವು ಆ ಒಲೆ ಹತ್ತಿ ಉರಿದರೆ ಅಲ್ಲಿ ನಾವು ನಿಲ್ಲಕ್ಕೆ ಸಾಧ್ಯ ಇದೆ, ನಿಲ್ಲಬಹುದು. ಆದರೆ ದರೆ ಹತ್ತಿ ಉರಿದಡೆ ಅಂದರೆ ಭೂಮಿಯೇ, ದರೆ ಅಂದರೆ ಭೂಮಿ, ದರೆ ಹತ್ತಿ ಉರಿದಡೆ ಭೂಮಿಯ ಹತ್ತಿ ಹುರಿದರೆ ನಿಲ್ಲಲು ಸಾಧ್ಯ ಇಲ್ಲ, ನಿಲ್ಲಕ್ಕೆ ಸಾಧ್ಯ ಇಲ್ಲ, ನಿಲ್ಲಬಾರದು ಅಲ್ಲಿ. ಏರಿ ನೀರುಂಬಡೆ, ನೋಡಿ, ಏರಿ ನೀರುಂಬಡೆ, ಏರಿಯ ನೀರನ್ನು ಕುಡಿದರೆ, ನೀರುಂಬಡೆ ಅಂದರೆ ನೀರನ್ನು ಕುಡಿದರೆ. ಏರಿ ಅಂತಂದರೆ ನಿಮಗೆ ಗೊತ್ತು, ಕೆರೆ ಏರಿ ಅಥವಾ ಆ ಥರದ್ದು ಚಾನಲ್ಗಳ ಮೇಲೆ ಇರ್ತಕ್ಕಂಥ ಏರಿ, ಈ ಥರದ್ದೆಲ್ಲ ಮಾತನಾಡ್ತಾ ಇರ್ತೀವಿ ನಾವು. ಆ ಏರಿ ನೀರುಂಬಡೆ, ಏರಿ ನೀರನ್ನು ಕುಡಿದರೆ. ಬೇಲಿ ಕೈಯ ಮೇವಡೆ, ಬೇಲಿ ಕೈಯ ಮೇವಡೆ, ಬೇಲಿ ಕೈ ಅಂತಂದರೆ ಬೆಳೆ, ಬೇಲಿಗೆ ಹೊಲವನ್ನು ಮೇಯ್ದರೆ, ಬೇಲಿಗೆ ಹೊಲವನ್ನು ಮೇಯ್ದರೆ. ಬೇಲಿ ಕೈಯ ಮೇವಡೆ ಅಂದರೆ ಬೇಲಿಗೆ ಹೊಲವನ್ನು ಮೇಯ್ದರೆ. ನಾರಿ ತನ್ನ ಮನೆಯಲ್ಲಿ ಕಳುವಡೆ, ಹೆಣ್ಣು ತನ್ನ ಮನೆಯಲ್ಲಿಯೇ ಕಳ್ಳತನ ಮಾಡಿದರೆ, ಹೆಣ್ಣು ತನ್ನ ಮನೆಯಲ್ಲಿಯೇ ಕಳ್ಳತನವನ್ನು ಮಾಡಿದರೆ. ತಾಯ ಮೊಲೆವಾಲು ನಂಜಾಗಿ ಕೊಲ್ಲುವೆಡೆ, ತಾಯಿಯ ಆಲೆ ನಂಜಾಗಿ, ನಂಜು ಅಂತಂದರೆ ವಿಷ, ನಂಜು ಅಂದರೆ ವಿಷ, ನಂಜಾಗಿ ಕೊಲ್ಲುವೆಡೆ. ತಾಯಿಯ ಆಲೆ ನಂಜಾಗಿ ವಿಷವಾಗಿ ಕೊಲ್ಲುವುದಾದರೆ ಇನ್ನಾರಿಗೆ ನೋಡಿ, ಇನ್ನು ಯಾರಿಗೆ ದೂರುವೆ ಕೂಡಲ ಸಂಗಮ ದೇವಿ, ದೂರನ್ನು ಹೇಳಲಿ. ಇನ್ನಾರಿಗೆ ದೂರುವೆ ಅಂತಂದರೆ ಇನ್ನಾರಿಗೆ ನಾನು ದೂರನ್ನು ಹೇಳಲಿ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಅಂದರೆ ಒಲೆ ಎತ್ತಿ ಹುರಿದರೆ ಅಲ್ಲಿ ನಿಲ್ಲಬಹುದು, ಭೂಮಿ ಎತ್ತಿ ಹುರಿದರೆ ಅಲ್ಲಿ ನಿಲ್ಲಲು ಸಾಧ್ಯವಿಲ್ಲ. ಏರಿಯ ನೀರನ್ನು ಕುಡಿದರೆ, ಬೇಲಿಯ ಹೊಲವನ್ನು ಮೇಯ್ದರೆ, ಎಣ್ಣೆ ಮನೆಯಲ್ಲಿ ತಾನೇ ಕಳ್ಳತನ ಮಾಡಿದರೆ, ತಾಯಿಯ ಹಾಲೆ ವಿಷವಾಗಿ ಕೊಂದರೆ ಈ ದೂರನ್ನು ನಾನು ಯಾರಿಗೆ ಹೇಳಲಿ ಅಂತೇಳಿ ವಚನಕಾರ ಬಸವಣ್ಣ ಹೇಳ್ತಾ ಇದ್ದಾನೆ. ಅಂದರೆ ಅರ್ಥ ನೋಡಿ, ಒಲೆ ಹತ್ತಿ ಹುರಿದಡೆ ನಿಲ್ಲಬಹುದು. ನಮಗೆ ಸಹಜವಾಗಿ ಒಂದು ಸಣ್ಣ ಪ್ರದೇಶದಲ್ಲಿ ನಾವು ಒಲೆಯನ್ನು ಹೂಡ್ತೀವಿ. ಆ ಒಲೆಯಲ್ಲಿ ಹತ್ತಿರ್ತಕ್ಕಂತಹ ಬೆಂಕಿಯಿಂದ ನಾವೇನು ಮಾಡ್ತೀವಿ ಅಂತಂದರೆ, ಬೆಂಕಿ ಕೈ ಕಾಸ್ಕೊಳ್ತೀವಿ, ಮೈ ಕಾಸ್ಕೊಳ್ತೀವಿ, ಅಡುಗೆ ಮಾಡ್ತೀವಿ, ಎಲ್ಲವನ್ನೂ ಮಾಡ್ತೀವಿ. ಅಲ್ಲಿ ಕೂತ್ಕೊಂಡು ನಾವು ಎಲ್ಲ ಕೆಲಸಗಳನ್ನು ನಾವು ಮಾಡ್ಕೊಳ್ಬೋದು ಮತ್ತು ಅಲ್ಲಿ ನಿಲ್ಲಬಹುದು. ಆದರೆ ಇಡೀ ಭೂಮಿಗೆ ಬೆಂಕಿ ಹತ್ತಿದರೆ ನೋಡಿ, ದರೆ ಹತ್ತಿ ಹುರಿದಡೆ ನಿಲ್ಲಲು ಬಾರದು. ಇಡೀ ಭೂಮಿಗೆ, ದರೆ ಅಂದರೆ ಭೂಮಿ, ಇಡೀ ಭೂಮಿಗೆ ಬೆಂಕಿ ಹತ್ತಿದರೆ ನಾವಲ್ಲಿ ನಿಂತ್ಕೊಳ್ಳೋಕೆ ಸಾಧ್ಯ ಇದೆಯಾ? ಅಂದರೆ ಅರ್ಥ ಏನು ಅಂತಂದರೆ, ಇಡೀ ಭೂಮಿಯೇ ನಮಗೆ ಆಶ್ರಯ ಕೊಟ್ಟಿದೆ. ನಾವು ಅಲ್ಲಿ ಬದುಕ್ತಾ ಇದ್ದೀವಿ, ಅನೇಕ ಬೆಳೆಗಳನ್ನು ಬೆಳ್ಕೊಂಡು ಜೀವನ ಮಾಡ್ತಾ ಇದ್ದೀವಿ, ಪ್ರತಿನಿತ್ಯದ ಚಟುವಟಿಕೆಗಳನ್ನು ನಾವು ಮಾಡ್ತಾ ಇದ್ದೀವಿ. ಅದು ನಮಗೆ ಆಶ್ರಯದಾತ. ಅಂತಹ ಆಶ್ರಯದಾತ ಭೂಮಿಗೆ ಹತ್ತಿ ಹುರಿದರೆ ನಮ್ಮ ಗತಿ ಏನು ಅಂದರೆ, ಬಸವಣ್ಣ ಹೇಳ್ತಾ ಇರ್ತಕ್ಕಂಥದ್ದು, ಆಶ್ರಯ ಕೊಡುವಂತಹ ಈ ಭೂಮಿಯೇ ನಮ್ಮನ್ನು ಸುಟ್ಟು ಹಾಕಿದರೆ, ಬೆಂಕಿ ಹತ್ತಿ ಹುರಿದರೆ ನಾವು ಯಾರಿಗೆ ಹೇಳೋದಕ್ಕೆ ಸಾಧ್ಯ ಇದೆ? ಇದನ್ನು ಸರಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಅರ್ಥ ಏನಂದರೆ, ಕಾಯುವವನೇ ಕೊಲ್ಲುವ ಗುಣವನ್ನು ಬೆಳೆಸಿಕೊಂಡಾಗ ಆಗುವ ದುರಂತ ಇದೆಯಲ್ಲ, ಅದು ಯಾರಿಂದಲೂ ಸರಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು. ಏರಿ ನೀರುಂಬಡೆ ಬೇಲಿ ಕೈಗೆ ಮೇಮಡೆ. ನೋಡಿ, ಏರಿ ನೀರುಂಬಡೆ, ನಾವು ನೀರನ್ನು ನಿಲ್ಲಿಸಲಿಕ್ಕೆ ಏರಿ ಮಾಡುತ್ತೀವಿ ಹೊರತುವ ಏರಿಯ ನೀರನ್ನು ಕುಡಿಲಿ ಅಂತ ಅಲ್ಲ. ನೀರು
ನೀರು ನಮ್ಮ ಉಪಯೋಗಕ್ಕೆ ಅಥವಾ ಈಗ ಕೆರೆ ಕಟ್ಟೆಗಳು ಬಾವಿಗಳು ಇವೆಲ್ಲವನ್ನು ನಾವು ಯಾಕೆ ಮಾಡ್ತೀವಿ ಅಂತಂದರೆ ಸಮಯ ಸಂದರ್ಭಕ್ಕೆ ಬರಗಾಲದ ಸಂದರ್ಭದಲ್ಲಿಯೋ ಅಥವಾ ಅನುಚಿತವಾಗಿರತಕ್ಕಂತಹ ಯಾವುದೋ ಬರಗಾಲದ ಸಂದರ್ಭದಲ್ಲಿ ಅವುಗಳನ್ನು ಬಳಸ್ಕೊಳ್ಳಿಕ್ಕೆ ನಾವು ಕೆರೆಗಳನ್ನು ಬಾವಿಗಳನ್ನು ಹಳ್ಳಗಳನ್ನು ಇವೆಲ್ಲವನ್ನು ನಾವು ಮಾಡಿರ್ತೀವಿ. ಆದರೆ ಆ ನೀರನ್ನು ನಿಲ್ತ್ಕೊಳ್ಳಿಕ್ಕೆ ನಾವು ಏರಿ ಅಂತ ಮಾಡಲೇಬೇಕು, ಅದನ್ನು ಮಾಡಿರ್ತಾರೆ ಎಲ್ಲರೂ ಕೂಡ. ಆದರೆ ಜನರ ಉಪಯೋಗಕ್ಕಾಗಿ ಅಥವಾ ಸಮಾಜದ ಉಪಯೋಗಕ್ಕಾಗಿ ಮಾಡಿರ್ತಕ್ಕಂತಹ ಈ ಏರಿಗಳು ಅಥವಾ ನೀರು ಜನರಿಗೆ ಸಿಗದೆ ಆ ಏರಿಯ ನೀರನ್ನು ಕುಡಿದು ಬಿಟ್ಟರೆ ಜನರ ಪರಿಸ್ಥಿತಿ ಏನಾಗ್ಬೋದು, ಅಥವಾ ಅದನ್ನು ನಂಬಿಕೊಂಡಿರ್ತಕ್ಕಂತಹ ಜೀವಿಗಳ ಪರಿಸ್ಥಿತಿ ಏನಾಗ್ಬೋದು ಅನ್ನುವಂಥದ್ದು. ಅಂದರೆ ನೀರನ್ನು ಕಾಯ್ದುಕೊಳ್ಳುವಂತಹ ಏರಿಯೇ ಆ ನೀರನ್ನು ಕುಡಿದು ಬಿಟ್ಟರೆ ಯಾರ ಹತ್ರ ನಾವು ಹೋಗಿ ದೂರನ್ನು ಹೇಳಲಿಕ್ಕೆ ಸಾಧ್ಯ ಇದೆ, ಕಂಪ್ಲೇಂಟನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಅಂದರೆ ಕಾಯುವವನು ಮತ್ತು ಕಾಪಾಡುವವನು ಯಾವತ್ತೂ ಕೂಡ ತಪ್ಪನ್ನು ಮಾಡಬಾರದು ಅಂತ. ಶಿವಭಕ್ತನಾಗಿರ್ತಕ್ಕಂಥವನು ತಪ್ಪುಗಳನ್ನು ಮಾಡಬಾರ್ದು, ತಪ್ಪುಗಳನ್ನು ತಿದ್ದಬೇಕು, ಸರಿದಾರಿಗೆ ತರಬೇಕು ಅನ್ನುವಂಥದ್ದು ಬಸವಣ್ಣನವರ ಆಲೋಚನೆ. ಹಾಗಾಗಿ ಶಿವಭಕ್ತನಾಗಿರ್ತಕ್ಕಂಥವನು ಯಾವತ್ತೂ ಕೂಡ ಸರಿಯಾಗಿರಬೇಕು. ಅದು ಹೇಗಿರಬೇಕಂದ್ರೆ ಶಿವಪಥದಲ್ಲಿಯೇ ಇರಬೇಕು, ಶಿವನಿಗೆ ಮೆಚ್ಚುವಂತೆ ಇರಬೇಕು ಅನ್ನುವಂಥದ್ದು. ನೋಡಿ, ನಾರಿ ತನ್ನ ಮನೆಯಲ್ಲಿ ಕಳವಡೆ. ನಾವು ಅತಿ ಹೆಚ್ಚು ಖರ್ಚು ವೆಚ್ಚಗಳನ್ನು ನೋಡ್ಕೊಳ್ಳೋವಂಥದ್ದು, ಮತ್ತು ಮನೆಗೆ ಎಷ್ಟು ಬೇಕು ಎಷ್ಟು ಬೇಡ, ಯಾವಾಗ ಏನು ಬೇಕು ಅನ್ನುವಂಥದ್ರ ಬಗ್ಗೆ ತುಂಬ ಅನುಭವ ಇರತಕ್ಕಂಥವ್ರು ಅಂತಂದರೆ ಅದು ಸ್ತ್ರೀಯರೇ. ಮನೆಯಲ್ಲಿ ಎಲ್ಲೋ ಹಣಕಾಸುಗಳನ್ನು ಮನೆಯಲ್ಲಿರ್ತಕ್ಕಂತಹ ಗಂಡಸರು ಪುರುಷರು ದುಡಿಮೆ ಮಾಡಿ ತಂದುಕೊಟ್ಟಿರ್ತಕ್ಕಂಥದ್ದನ್ನು ಒಂದಿಷ್ಟು ಉಳಿಸಿ ಅದನ್ನು ಬರಗಾಲಕ್ಕೋ ಅಥವಾ ಕಷ್ಟದ ಪರಿಸ್ಥಿತಿಗಳಿಗೋ ಬಳಸಿಕೊಳ್ಳುವಂತಹ ಕೆಲಸವನ್ನು ಆ ಸ್ತ್ರೀಯರೇ ಮಾಡ್ತಾರೆ. ಆದರೆ ಹಾಗೆ ಉಳಿಸುವಂತಹ ಮನೆಯ ಆರ್ಥಿಕ ವ್ಯವಸ್ಥೆಯನ್ನು ಕಾಪಾಡಿಕೊಳ್ಳುವಂತಹ ಆ ಮನೆಯ ಸ್ತ್ರೀಯೇ, ಆ ಮನೆಯ ಹೆಣ್ಣೆ ಆ ಮನೆಯಲ್ಲಿ ಕಳ್ಳತನ ಮಾಡಿದರೆ ಯಾರಿಗೆ ನಾವು ತಿಳುವಳಿಕೆ ಹೇಳಲಿಕ್ಕೆ ಸಾಧ್ಯ ಇದೆ, ಯಾರಿಗೆ ನಾವು ಬುದ್ಧಿ ಹೇಳಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ಬಸವಣ್ಣನವರು. ಅಂದರೆ ಕಾಯುವವರೇ ಅಥವಾ ಕಾಪಾಡುವವರೇ, ಉಳಿಸುವವರೇ ಕಳೆದಾಗ ಮನೆಯ ಪರಿಸ್ಥಿತಿ ಏನಾಗುತ್ತೆ ಅನ್ನುವಂಥ. ಹಾಗೆ ಜಗತ್ತಿನ ಪರಿಸ್ಥಿತಿ ಕೂಡ ಕಾಯುವವನು ಕೊಲ್ಲುವ ಗುಣವನ್ನು ಬೆಳೆಸ್ಕೊಂಡ್ರೆ ಈ ಪ್ರಪಂಚ ಇರುತ್ತೆಯೇ ನಾಶ ಆಗಿಬಿಡುತ್ತೆ ಅನ್ನುವಂಥದ್ದು. ಹಾಗಾಗಿ ಯಾವತ್ತೂ ಕಾಯುವವನು ಬದಲಾವಣೆ ಆಗಬೇಕು, ಕಾಯಬೇಕು ಅನ್ನುವಂಥದ್ದು. ತಾಯಿಯ ಮೊಲೆಹಾಲು ನಂಜಾಗಿ ಕೊಲ್ಲಬೇಡ. ನಂಜು ಅಂದರೆ ವಿಷ. ನೋಡಿ, ತಾಯಿಯ ಮೊಲೆ ಹಾಲೆ ವಿಷವಾಗಿ ಕೊಂದುಬಿಟ್ರೆ ಪಾಪ ಆ ಮಗು, ತನ್ನ ತಾಯಿ ಎದೆ ಹಾಲನ್ನು ಕುಡಿತಕ್ಕಂತಹ ಮಗು ಯಾರಿಗೆ ದೂರನ್ನು ಹೇಳಲಿಕ್ಕೆ ಸಾಧ್ಯ ಇದೆ? ಸಾಧ್ಯ ಇಲ್ಲ. ಯಾರಿಗೆ ಹೇಳೋದಕ್ಕೆ ಸಾಧ್ಯ ಇದೆ ಆ ಮಗು ಅಲ್ವಾ. ಹಾಗಾಗಿ ತಾಯಿಯ ಎದೆ ಹಾಲು ಅಮೃತಕ್ಕೆ ಸಮಾನ ಅಂತ ಅಂದುಕೊಂಡಿರ್ತಕ್ಕಂತಹ ನಾವುಗಳು ಆ ತಾಯಿಯ ಮೊಲೆ ಹಾಲೆ ವಿಷ ಆಗಿಬಿಟ್ರೆ, ಎದೆ ಹಾಲೆ ವಿಷ ಆಗಿಬಿಟ್ರೆ ಆ ಹಾಲನ್ನು ಕುಡಿತಕ್ಕಂತಹ ಮಕ್ಕಳು ಯಾರ ಹತ್ರ ಹೋಗಿ ಕಂಪ್ಲೇಂಟ್ ಮಾಡಬೇಕು, ಯಾರ ಹತ್ರ ಹೋಗಿ ದೂರನ್ನು ಕೊಡಬೇಕಾಗತ್ತೆ? ಸಾಧ್ಯ ಇಲ್ಲ ಅಲ್ವಾ. ಹಾಗಾಗಿ ಇನ್ನಾರಿಗೆ ದೂರವೇ ಕೂಡಲ ಸಂಗಮ ದೇವ, ಇನ್ಯಾರಿಗೆ ನಾವು ದೂರನ್ನು ಹೇಳೋದಕ್ಕೆ ಸಾಧ್ಯ ಇದೆ ಕೂಡಲ ಸಂಗಮ ದೇವ ಅಂತ ಹೇಳಿ ಬಸವಣ್ಣ ಹೇಳ್ತಾ ಹೋಗ್ತಾನೆ. ಸೊ ಇಷ್ಟು ಬಸವಣ್ಣನವರ ವಚನಗಳ ಸಾರಾಂಶ ಇದು. ಇಷ್ಟು ಕೂಡ ಅದರಲ್ಲಿ ನಿಮಗೆ ನಾನಾಗಲೇ ಹೇಳ್ದಂಗೆ ಕೆಲವು ಪದಗಳಿದ್ದಾವೆ ನೋಡಿ. ಕರಗದಿದ್ದಡೆ, ಒಮ್ಮದಿದ್ದಡೆ, ಸುರಿಯದಿದ್ದಡೆ, ಪೂಣ್ಬದಿದ್ದರೆ ಅಂತೇಳಿ ಈ ಥರದ ನಾವು ಕೆಲವು ಪದಗಳನ್ನು ನಾವು ಗಮನಿಸಿ ಅವುಗಳ ರೂಪಗಳನ್ನು ನಾವು ಚರ್ಚೆ ಮಾಡಬೇಕಾಗುತ್ತೆ. ನೋಡಿ, ಕರಗದಿದ್ದರೆ ಅಂತ ಇದೆ, ಅದನ್ನು ಹೇಗೆ ಬಿಡಿಸೋದೆ ನೋಡಿ. ಕರಗದೆ ಪ್ಲಸ್ ಇದ್ದಡೆ, ಕರಗದೆ ಇದ್ದರೆ ಅದನ್ನು ಮತ್ತೊಂದು ರೂಪದಲ್ಲಿ ಇದ್ದಡೆ ಅನ್ನೋದನ್ನು ಮತ್ತೊಂದು ರೂಪದಲ್ಲಿ ನಾವು ಬಿಡಿಸ್ಲಿಕ್ಕೆ ಸಾಧ್ಯ ಇದೆ. ಕರಗದೆ ಪ್ಲಸ್ ಇದ್ದರೆ ಅಂತೇಳಿ, ಕರಗದೆ ಪ್ಲಸ್ ಇದ್ದಡೆ ಅನ್ನುವ ಒಂದು ರೂಪ ಆದರೆ, ಮತ್ತೊಂದು ರೂಪ ಕರಗದೆ ಪ್ಲಸ್ ಇದ್ದರೆ ಅನ್ನುವಂಥ ಎರಡು ರೂಪದಲ್ಲಿ ನಾವು ಬಿಡಿಸ್ಬೋದು ಈ ಪದಗಳನ್ನು. ಒಮ್ಮದಿದ್ದಡೆ ಅಂತ ಒಂದು ಪದ ಇದೆ ನೋಡಿ. ಒಮ್ಮದಿದ್ದಡೆ ಮೊದಲ ವಚನದಲ್ಲಿ ಒಮ್ಮದೆ ಪ್ಲಸ್ ಇದ್ದಡೆ ಅನ್ನುವಂಥ ಒಂದು ರೂಪ ಆದರೆ, ಮತ್ತೊಂದು ರೂಪ ಒಮ್ಮದೆ ಪ್ಲಸ್ ಇದ್ದರೆ ಅನ್ನುವಂಥದ್ದು ಎರಡನೇ ರೂಪ ನೋಡಿ. ಸುರಿಯದಿದ್ದಡೆ ಅನ್ನುವಂಥ ಒಂದು ಪದ ಇದೆ. ಸುರಿಯದೆ ಪ್ಲಸ್ ಇದ್ದಡೆ ಅನ್ನುವಂಥದ್ದು ಒಂದು ರೂಪ ಇದೆ. ಇನ್ನೊಂದು ರೂಪ ಸುರಿಯದೆ ಪ್ಲಸ್ ಇದ್ದರೆ ಅನ್ನುವಂಥದ್ದು. ಪೂಣ್ಮದಿದ್ದರೆ ನೋಡಿ.
ಪೂರ್ಣಮದೆ ಪ್ಲಸ್ ಇದ್ದಡೆ, ಇನ್ನೊಂದು ರೂಪ ಪೂರ್ಣಮದೆ ಪ್ಲಸ್ ಇದ್ದರೆ ಅನ್ನುವಂಥದ್ದು. ಎರಡು ರೂಪದಲ್ಲಿ ನಾವು ಅದನ್ನು ಬಿಡಿಸ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು. ಓಕೆ, ಮತ್ತು ಇನ್ನೊಂದು ಪದಗಳನ್ನು ನೋಡಿ, ಏನಂತಂದರೆ ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಅಂತ ಕೇಳ್ತಾರೆ. ಇದರಲ್ಲಿ ಬರ್ತಕ್ಕಂತಹ ಸಮಾನಾರ್ಥ ಪದವನ್ನು ನೀವು ಗುರುತಿಸ್ರಿ. ಒಂದು ಮೊದಲ ವಚನದಲ್ಲಿ ಬರುವಂಥದ್ದು ಡಂಬಕ ಅನ್ನುವಂಥ ವಚನ ಇದೆ. ಡಂಬಕ ಅನ್ನುವಂಥದ್ದು ನೋಡಿ, ಈ ಪದ ಡಂಬಕ ಅಂದರೆ ನೋಡಿ, ಆಗಲೇ ನಾನು ಹೇಳಿದೆ ನಿಮಗೆ. ಡಂಬಕ ಅಂತಂದರೆ ಮೋಸಗಾರ, ವಂಚಕ ಅಂತ ಸಮಾನಾರ್ಥಕ ಪದಗಳು. ಮೋಸಗಾರ, ವಂಚಕ. ಎರಡನೇ ಪದ ನೋಡಿ, ಎರಡನೇ ಪದ ಇಲ್ಲಿ ಹಂದೆ ಅಂತ ಇದೆ. ಹಂದೆ ಅಂದರೆ ಹೇಡಿ, ಅಂಜುಬುರುಕ, ಪುಕ್ಕಲ ಅನ್ನುವ ಸಮಾನಾರ್ಥಕ ಪದಗಳನ್ನು ನಾವಿಲ್ಲಿ ಗುರುತಿಸ್ಬೋದು. ಇನ್ನೊಂದು ಹಾಗೆ ಮರ್ಕಟ ಅನ್ನುವ ಪದ ಇದೆ ನೋಡಿ. ಮರ್ಕಟ ಅನ್ನುವಂಥದ್ದು. ಮರ್ಕಟ ಅಂತಂದರೆ ಕೋತಿ, ಮಂಗ, ವಾನರ, ಕಪಿ ಅನ್ನುವ ಸಮಾನಾರ್ಥಕ ಪದಗಳನ್ನು ನಾವು ನೋಡ್ಬೋದು. ಇನ್ನೊಂದು ಕೊನೆಯ ವಚನದಲ್ಲಿ ನೋಡಿ, ಕೊನೆಯ ವಚನದಲ್ಲಿ ನಂಜು ಅನ್ನುವಂಥದ್ದಿದೆ. ನಂಜು ಅನ್ನುವಂಥದ್ದು ಇದು ಪದ. ನಂಜು ಅಂದರೆ ವಿಷ. ಗರಳ ಅನ್ನುವಂಥ ಅರ್ಥ ಇದೆ. ಗರಳ ಅನ್ನುವಂಥದ್ದು. ಹಾಗೆ ಪಾಷಾಣ ಅನ್ನುವ ಅರ್ಥವನ್ನು ಇಲ್ಲಿ ಕೊಡುತ್ತೆ. ಇದಿಷ್ಟು ಈ ಪದ್ಯದ ಒಟ್ಟು ಚರ್ಚಾ ವಿಷಯಗಳು. ನಿಮಗೆ ಮತ್ತೆ ಬೇರೆ ಏನಾದರೂ ಡೌಟ್ ಇದ್ದರೆ ಮೆಸೇಜನ್ನು ಹಾಕಿ ನನಗೆ, ಇಲ್ಲ ಕಾಲ್ ಮಾಡಿ ನೀವು ವಿಚಾರಿಸ್ಕೊಳ್ಬೋದು, ಡೌಟನ್ನು ಕ್ಲಿಯರ್ ಮಾಡ್ಕೊಳ್ಬೋದು. ಓಕೆ, ಥ್ಯಾಂಕ್ ಯು.